ಇವತ್ತು ಎರಡನೇ ಪಾಠ ಇತ್ತು. 6ರಿಂದ 14ನೇ ಶತಮಾನದ ಭಾರತ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ಮೊದಲ ಪಾಠದ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ 22 9th ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ನೋಡಬಹುದು. ಶುರು ಮಾಡೋಣ 6ರಿಂದ 14ನೇ ಶತಮಾನದ ಭಾರತ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು: ಪ್ರಶ್ನೆ 1 ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಪ್ರಶ್ನೆ 1 ಗುರ್ಜರ ಪ್ರತಿಹಾರ ರಜಪೂತ ಮನೆತನ ಸ್ಥಾಪಕ ಡ್ಯಾಶ್ ಹರಿಶ್ಚಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2 ಪೃಥ್ವಿರಾಜ್ ಚೌಹಾನನು ಮೊದಲನೇ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು. ಸರಿಯಾದ ಉತ್ತರ ಇತ್ತು ಮೊಹಮ್ಮದ್ ಘೋರಿ ಅಂತಕ್ಕಂಥದ್ದು. ಪ್ರಶ್ನೆ 3 ಮೊಹಮ್ಮದ್ ಘೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಕುತುಬುದ್ದೀನ್ ಐಬಕ್ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 4 ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ರಜಿಯಾ ಸುಲ್ತಾನ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5 ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 6 ತುಗ್ಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಅಂತ ಇದೆ. ಉತ್ತರ ಬಂದ್ಬಿಟ್ಟು ದೇವಗಿರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಲ್ಲಿಯವರೆಗೆ ಏನು ಮಾಡಿದ್ದೀವಿ ಅಂತಂದರೆ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು ಇತ್ತು. ಇನ್ನು ಮುಂದೆ ಹೋಗೋಣ. ಸೊ ಈ ಕೆಳಗಿನ ಪ್ರಶ್ನೆಗಳನ್ನು ತಾವೇನು ಮಾಡಬೇಕಾಗಿದೆ ಅಂತಂದರೆ ಉತ್ತರಗಳನ್ನು ಕೊಡಬೇಕು. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಇತ್ತು, ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನು ವಿವರಿಸಿರಿ ಅಂತ ಇತ್ತು. ಸೊ ರಜಪೂತರು ಸಾಹಿತ್ಯದ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಸೊ ನೋಡೋದಾದ್ರೆ ರಜಪೂತ ಅರಸರು ವಿದ್ವಾಂಸರುಗಳಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತಿದ್ರು. ಸೊ ಭೋಜ ಆಗಿರ್ಬೋದು, ಮುಂಜ ಅಂತಕ್ಕಂಥ ರಜಪೂತ ಅರಸರೇ ಸ್ವತಃ ಅವರು ವಿದ್ವಾಂಸರೇ ಆಗಿದ್ದರು. ಸೊ ಭೋಜರಾಜನ ಕಾಲದಲ್ಲಿ ಶಾಂತಿಸೇನ ಮತ್ತು ಪ್ರಭಾಚಂದ್ರ ಸೂರಿ ಅಂತಕ್ಕಂಥವರು ಪ್ರಮುಖವಾಗಿ ಆಶ್ರಯವನ್ನು ಪಡೆದಿದ್ದರು. ಇವರ ಕಾಲದಲ್ಲಿ ಇರ್ತಕ್ಕಂಥ ಪ್ರಮುಖ ಕೃತಿಗಳು ಹೇಳ್ಬೋದಂದ್ರೆ ಜಯದೇವ ಬರೆದಿರ್ತಕ್ಕಂಥ ಗೀತ ಗೋವಿಂದ, ಭಾರವಿ ಬರೆದಿರ್ತಕ್ಕಂಥ ಕಿರಾತಾರ್ಜುನಿಯ, ರಾಜಶೇಖರನ ಬಾಲರಾಮಾಯಣ ಕೃತಿಗಳು ಏನಾಗಿದ್ದಾವಪ್ಪ ಅಂದ್ರೆ ಈ ರಜಪೂತರ ಮನೆತನದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಗಳು ಆಗಿದ್ದಾವೆ. ಪ್ರಶ್ನೆ 2 ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಪ್ರಮುಖ ಅರಸರನ್ನು ಪಟ್ಟಿ ಮಾಡಿ ಅಂತ ಇದೆ. ಅಂದರೆ ಕಾಶ್ಮೀರವನ್ನು ಆಳಿರ್ತಕ್ಕಂಥ ಕಾರ್ಕೋಟ ಸಾಮ್ರಾಜ್ಯದಲ್ಲಿ ಯಾವೆಲ್ಲ ಪ್ರಮುಖ ಅರಸರು ಇದ್ರು. ಸೊ ಮೊದಲನೇದಾಗಿ ಲಲಿತಾದಿತ್ಯ ಮುಕ್ತಾಪೀಡ ಅಂತಕ್ಕಂಥವನು ಪ್ರಮುಖವಾಗಿ ಕಾಣಸಿಗ್ತಾರೆ. ಇದಾದ ನಂತರ ಕುವಲಯ ಪೀಡ ಬರ್ತಾರೆ, ವಜ್ರಾದಿತ್ಯ ಇರ್ತಾರೆ. ಸೊ ಕೊನೆಯ ಅರಸರಲ್ಲಿ ಮೊದಲನೇ ಪೃಥ್ವಿವ್ಯಾಪೀಡ ಇದ್ದಾನೆ, ಜಯಾಪೀಡ. ಸೊ ಲಲಿತಾಪೀಡ ಅಂತಕ್ಕಂಥವ್ರು ಯಾರಪ್ಪ ಅಂದರೆ ಸೊ ಕಾಶ್ಮೀರವನ್ನು ಆಳಿರ್ತಕ್ಕಂಥ ಕಾರ್ಕೋಟ ಸಾಮ್ರಾಜ್ಯದ ಪ್ರಮುಖ ಅರಸರ ಪಟ್ಟಿಗೆ ಸೇರ್ತಾರೆ. ಪ್ರಶ್ನೆ 3 ಇಲ್ತಮ್ಷನ ಆಡಳಿತ ಪದ್ಧತಿಯನ್ನ ಸ್ಥೂಲವಾಗಿ ವಿವರಿಸಿರಿ. ಹಾಗಾದ್ರೆ ಇಲ್ತಮ್ಷ ಈತನ ಆಡಳಿತ ಪದ್ಧತಿ ಹೇಗಿತ್ತು ಹೇಳ್ಬೋದಂತಂದ್ರೆ ಈ ಇಲ್ತಮ್ಷ ಏನ್ ಮಾಡಿದ್ದಪ್ಪ ಅಂದ್ರೆ ಸಂಪೂರ್ಣ ಆಗಿರ್ತಕ್ಕಂಥ ರಾಜ್ಯವನ್ನ ಇಕ್ತಾಗಳಲ್ಲಿ ವಿಂಗಡಿಸಿದ್ದ. ಇಕ್ತಾ ಅಂದ್ರೆ ಒಂದು ಪ್ರಾಂತ್ಯ ಭಾಗ ಅಂತ ಹೇಳ್ತೀವಿ. ಈ ಒಂದು ಇಕ್ತಾಗಳ ಆಡಳಿತ ನಿರ್ವಹಣೆಯನ್ನೇ ಮಾಡ್ಲಿಕ್ಕಂತ ಸಪ್ರೇಟ್ ಆಗಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಪ್ರತ್ಯೇಕವಾಗಿ ಇಕ್ತಾದಾರ್ ಅಂತಕ್ಕಂಥ ಅಧಿಕಾರಿಯನ್ನ ಸಹಿತ ಅವರು ನೇಮಕವನ್ನ ಮಾಡಿದ್ರು. ಮುಂದೆ ಈ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನ ಈ ಸುಲ್ತಾನನಿಗೆ ನೀಡೋ ಸಲುವಾಗಿ 40 ಸರದಾರರ ಕೂಟ ಅಂತಕ್ಕಂಥದ್ದನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ನೇಮಕವನ್ನ ಮಾಡಿದ್ದ ಇಲ್ತಮ್ಷ. ಸೊ ಮುಖ್ಯವಾಗಿ ಈ ಸುಲ್ತಾನನಿಗೆ ಪ್ರಧಾನಮಂತ್ರಿ ಆಗಿರಬಹುದು ಮತ್ತು ನ್ಯಾಯಾಧೀಶರು ಸಲಹೆಯನ್ನ ಕೊಡ್ತಾ ಇದ್ರು. ಇಲ್ತಮ್ಷ ಮುಖ್ಯವಾಗಿ ಹೇಳೋದಾದ್ರೆ ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತಂದಿರತಕ್ಕಂಥ ಸುಲ್ತಾನನು ಆಗಿದ್ದಾನೆ. ಆಮೇಲೆ ಏನು ದೆಹಲಿಯಲ್ಲಿ ಕುತುಬ್ ಮಿನಾರ್ ಕಟ್ಟಡ ನಡೆದಿತ್ತಲ್ಲ, ಆ ದೆಹಲಿಯ ಒಂದು ಕುತುಬ್ ಮಿನಾರ್ ಕಟ್ಟಡವನ್ನ ಪೂರ್ಣಗೊಳಿಸಿದ ಸುಲ್ತಾನ ಅಂತಕ್ಕಂಥ ಹೆಗ್ಗಳಿಕೆ ಯಾರ್ದಾಗ್ತದಪ್ಪ ಅಂತಂದ್ರೆ ಇಲ್ತಮ್ಷನ ಆಗ್ತದ. ಇಷ್ಟಿತ್ತು ಇಲ್ತಮ್ಷ ಸುಲ್ತಾನನ ಆಡಳಿತದ ಪದ್ಧತಿ. ಪ್ರಶ್ನೆ 4ಕ್ಕೆ ಹೋಗೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು? ಹಾಗಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಸಮಯದಲ್ಲಿ ಯಾವೆಲ್ಲ ಆಡಳಿತದಲ್ಲಿ ಬದಲಾವಣೆಗಳನ್ನು ಕಂಡುಕೊಂಡರು? ಸೊ ಫಸ್ಟ್ ಹೇಳೋದಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಸಹಿತ ಏನ್ ಮಾಡ್ತಾನಪ್ಪ ಅಂದ್ರೆ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕೈಗೊಳ್ತಾನೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಧಾರ್ಮಿಕ ದತ್ತಿ ಆಗಿರ್ಬೋದು, ಇನಾಮ್ ಭೂಮಿ ಆಗಿರ್ಬೋದು ಮತ್ತು ಸಹಾಯಧನಗಳನ್ನ ಇವೆಲ್ಲವೂ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ರದ್ದನ್ನ ಮಾಡ್ತಾನೆ. ಈತನ ಒಂದು ಕಾಲದಲ್ಲಿ ದಕ್ಷವಾಗಿರ್ತಕ್ಕಂಥ ಗೂಢಾಚಾರ ವಸ್ತುಗಳ ಮಾರಾಟ ಆಗಿರ್ಬೋದು
ಮತ್ತು ಪಗಡೆ ಆಟಗಳನ್ನು ನಿಷೇಧವನ್ನ ಮಾಡಿದ್ದ. ಸರದಾರರ ಕೂಟ, ಸಾರ್ವಜನಿಕ ಸ್ನೇಹ ಸಮಾರಂಭ, ಅಂತರ್ಜಾತಿ ವಿವಾಹಗಳನ್ನು ಸಹಿತ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡಿದ್ದಪ್ಪ ಅಂದ್ರೆ ನಿಷೇಧವನ್ನ ಮಾಡಿದ್ದ. ಕಡೆಗೆ ಹೇಳ್ಬೋದಂದ್ರೆ ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಕ್ಕೆ ಆದೇಶವನ್ನ ಸಹಿತ ಮಾಡಿದ್ದ ಅಲ್ಲಾವುದ್ದೀನ್ ಖಿಲ್ಜಿ. ಇವಿಷ್ಟು 6 ಅಂಶಗಳು ಏನಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಮಯದಲ್ಲಿ ಆಡಳಿತದಲ್ಲಿ ಕಂಡುಕೊಂಡಿರ್ತಕ್ಕಂಥ ಬದಲಾವಣೆಗಳು. ಪ್ರಶ್ನೆ 5ಕ್ಕೆ ಹೋಗೋಣ. 5ರಲ್ಲಿತ್ತು ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೊಳಿಸಿರ್ತಕ್ಕಂಥ ಆಡಳಿತ ಬದಲಾವಣೆಗಳು ಯಾವುವು? ಹಾಗಾದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಜಾರಿಯನ್ನ ಮಾಡ್ತಾನೆ. ಹಾಗಾದ್ರೆ ಆ ಬದಲಾವಣೆಗಳು ಯಾವುವು ಅಂತ ಮೊಹಮ್ಮದ್ ಬಿನ್ ತುಘಲಕ್ ಅಲ್ಲಿ ಏನಾಗ್ತದ ಅಂತಂದ್ರೆ ಅಧಿಕೃತವಾಗಿ ದಾಖಲೆಯ ಪುಸ್ತಕ ತಯಾರಿಕೆಯನ್ನ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಸಪರೇಟ್ ಆಗಿ ಜಾರಿಯನ್ನ ಮಾಡ್ತಾನೆ, ಕಂದಾಯವನ್ನ ಸಹಿತ ವಿಧಿಸ್ತಾನೆ, ತೆರಿಗೆ. ಎರಡನೇದು ಏನ್ ಮಾಡ್ತಾನಪ್ಪ ಅಂದ್ರೆ ಈ ದೆಹಲಿಯಲ್ಲಿರ್ತಕ್ಕಂಥ ರಾಜಧಾನಿಯನ್ನ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ದೇವಗಿರಿಗೆ ವರ್ಗಾವಣೆಯನ್ನ ಮಾಡ್ತಾನೆ. ಮೂರನೇದು ಹೇಳ್ಬೋದಂದ್ರೆ ಈತ ಸಾಂಕೇತಿಕವಾಗಿ ನಾಣ್ಯಗಳ ಪ್ರಯೋಗವನ್ನ ಮಾಡ್ತಾನೆ. ಇಲ್ಲಿ ದೀನಾರ್ ಮತ್ತು ಅದಲಿ ಅಂತಕ್ಕಂಥ, ಅಂದ್ರೆ ದೀನಾರ್ ಅಂದ್ರೆ ಬಂಗಾರದ ನಾಣ್ಯ, ಅದಲಿ ಅಂದ್ರೆ ಬೆಳ್ಳಿ ನಾಣ್ಯ, ಇವೆರಡು ನಾಣ್ಯಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತದಲ್ಲಿ ಜಾರಿಯನ್ನ ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6. ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಯಾವುವು ಅಂತ ಒಂದು ಪ್ರಶ್ನೆ ಇದೆ. ಹೇಳ್ಬೋದಂತಂದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಒಂದು ವಾಸ್ತುಶಿಲ್ಪ ಶೈಲಿ ಪರಿಚಯ ಆಯಿತು. ಅದನ್ನೇ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಹಾಗಾದ್ರೆ ಈ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಏನಂತಂದ್ರೆ ಇಲ್ಲಿ ಕಮಾನುಗಳು ಇರ್ತವೆ, ಗುಮ್ಮಟಗಳು ಇರ್ತವೆ ಮತ್ತು ಮೀನಾರ್ಗಳು ಸಹಿತ ಏನ್ ಮಾಡಬಹುದು ನಾವು ಕಟ್ಟಡಗಳಲ್ಲಿ ಕಾಣ್ತೀವಿ. ಈ ದೆಹಲಿ ಸುಲ್ತಾನರು ಕೋಟೆಗಳನ್ನಾಗಿರ್ಬೋದು, ಮಸೀದಿಗಳನ್ನು, ಅರಮನೆಗಳನ್ನು, ಸಾರ್ವಜನಿಕ ಕಟ್ಟಡ, ಮದರಸ ಮತ್ತು ಧರ್ಮಶಾಲೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ದೆಹಲಿಯಲ್ಲಿ ಕಂಡುಬರ್ತಕ್ಕಂಥ ಕಟ್ಟಡಗಳು ಯಾವುವು ಅಂತಂದ್ರೆ ಅದು ಅಲೈ ದರ್ವಾಜಾ ಆಗಿರ್ಬೋದು, ಕುವತ್ ಉಲ್ ಇಸ್ಲಾಂ ಮಸೀದಿ ಆಗಿರ್ಬೋದು ಮತ್ತು ಜಮೈತ್ ಖಾನಾ ಅಂತಕ್ಕಂಥ ಈ ಕಟ್ಟಡಗಳು ಏನ್ ಮಾಡ್ತಾರಪ್ಪ ಅಂದ್ರೆ ದೆಹಲಿಯಲ್ಲಿದ್ದಾವೆ. ಇವೆಲ್ಲವುಗಳು ಕೂಡ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಂತ ಹೇಳ್ತೀವಿ. ಸೊ ಆತ್ಮೀಯರೇ, ಈ ಒಂದು ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವು ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಸಂದೇಹಗಳಿದ್ರೆ ಕಮೆಂಟ್ ಸೆಷನ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. 7ನೇ ಪ್ರಶ್ನೆ ಹೀಗಿತ್ತು: ಮೊದಲನೇ ಪಾನಿಪತ್ ಕದನದ ಪರಿಣಾಮ ಏನು? ಸಿಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ ಮೊದಲ ಪಾನಿಪತ್ ಕದನದ ನಂತರ ಮೊಘಲರು ಆಡಳಿತಕ್ಕೆ ಬರ್ತಾರೆ. ಅಂದ್ರೆ ಏನಾಗ್ತದಂದ್ರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ 1526ರಲ್ಲಿ. ಅದು ಪಾನಿಪತ್ ಯುದ್ಧ ಇರ್ತದ. ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನೆ ಬಾಬರ್. ಆಮೇಲೆ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡ್ತಾನೆ. ಮೊದಲ ಪಾನಿಪತ್ ಕದನದ ಪರಿಣಾಮವೇ ಭಾರತದಲ್ಲಿ ಮೊಘಲ್ ಆಳ್ವಿಕೆಯ ಪ್ರಾರಂಭ ಅಂತ ಹೇಳ್ಬೋದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಸಹಿತ ಮಾಡ್ತೀರಿ ಅಂತ ನಂಬಿಕೆನ ಇಟ್ಕೊಂಡು ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗುವ ಇನ್ನೊಂದು ಹೊಸ ಪಾಠದಲ್ಲಿ.